ಅದನ್ನು ಚಾಲೆಂಜ್ ಮಾಡಿದ್ದಾರೆ ಕೋರ್ಟ್ನೆಲ್ಲ. ಇವೆಲ್ಲ ಚರ್ಚೆ ಜೋರು ನಡೆದವು ಕೋರ್ಟ್ನೆಲ್ಲ. ಈ ಮಧ್ಯದಲ್ಲಿ ಗಣೇಶ್ ಕುಮಾರ್ ಅವರು ನಾನು ಡಾಕ್ಯುಮೆಂಟ್ಸ್ ಕೊಡ್ತಾ ಇದ್ದು ಒಂದು ರೀತಿಯಿಂದ BJPಗೆ ದಿಗಲು ಬಿದ್ದಂಗೆ ಆಗಿಬಿಟ್ಟದೆ. ಸಪೋಸ್ ಎಲ್ಲ ದಾಖಲೆಗಳನ್ನು ಕೊಟ್ಟರೆ ನಿಶ್ಚಿತವಾಗಿಯೂ ಇವು ತಪ್ಪಿತಸ್ಥರು ಅನ್ನೋದು ಪ್ರೂವ್ ಆಗ್ತದೆ. ಯಾಕಂದ್ರೆ ರಾಜೀವ್ ಕುಮಾರ್ ಅವರೆಲ್ಲ ಮುಚ್ಚಿಟ್ಕೊಂಡು ಬಂದಿದ್ರು ಇಲ್ಲವರಿಗೆ, ಹಿಂದೆ ಹಾಕೋತ ಬಂದರು. ಇವತ್ತು ರಾಜೀವ್ ಕುಮಾರ್ ಅವರು ಇಲ್ಲಲ್ಲೇ ಅವ್ರ ಜಾಗದಲ್ಲಿ ಬಂದಂಥವ್ರು ಗಣೇಶ್ ಕುಮಾರ್ ಅವರು, ರಾತ್ರಿ ಬಂದಂಥವ್ರು. ಅದು ಚಾಲೆಂಜ್ ಇದೆ ಇವತ್ತು ಕೋರ್ಟ್ನಲ್ಲ. ಒಟ್ಟಾರೆಯಾಗಿ ಈ ದೇಶದ ಪ್ರಜಾಪ್ರಭುತ್ವ ಇವತ್ತು ಈ ಚುನಾವಣಾ ಆಯೋಗದ ಆಯುಕ್ತರ ಕೈಯಿಲ್ಲದನ ಅನ್ನೋದು ಪ್ರಶ್ನೆಗೆ ಹೌದು ಅನ್ನೋದು ಉತ್ತರ ಸಾಕಷ್ಟು ಬರ್ತಾ ಇದೆ. ಪ್ರಶಾಂತ್ ಭೂಷಣ್ ಅವರಾಗಿರ್ಬೋದು, ಈ ನಾಡಿನ ಈ ದೇಶದ ಅನೇಕ ದಿಗ್ಗಜ ವಕೀಲರು, ಅಡ್ವೊಕೇಟ್ಸ್ಗಳು ಇವತ್ತು ವಾದ ಮಾಡ್ತಾಯಿದ್ದಾರೆ ಇದು ಅನ್ಯಾಯ ಆಗ್ಯದ ಅಂತೇಳಿ. ಯಾಕಂದರೆ ಪ್ರಜಾಪ್ರಭುತ್ವ ಉಳಿಬೇಕಾಗಿದೆ, ನಮ್ಮನೆ ಉಳಿಬೇಕಾಗಿದ್ರೆ ಅಲ್ಲೇ ಪಾರದರ್ಶಕವಾಗಿ ಎಲೆಕ್ಷನ್ ಆಗಬೇಕಾಗ್ಯದ. ಇವತ್ತು ಡಿಮಾಂಡ್ ಅದ, ನಿಮ್ಮ ಬ್ಯಾಲೆಟ್ ಭಾಳ ತಿರುಕಾಲ ಆಗ್ತದೆ, ಅಡ್ಡಿ ಇಲ್ಲ. VVPAT ಯಾಕೆ ಹಾಕಬಾರ್ದು? EVM ಜೊತೆಗೆ ಪ್ರತಿ EVMಗೊಂದು VVPAT ಖರ್ಚು ಭಾಳ ಆಗ್ತದೆ ಅಲ್ರಿ. ದೇಶದ ಪ್ರಜಾಪ್ರಭುತ್ವ ಉಳಿಬೇಕಲ್ರಿ, ಸಮಯ ಭಾಳ ತಿಂತದೆ. ಮತ್ತು ಸಮಯ ತಿನ್ನೋದನ ಅದು, ಆದ್ರೆ ಪರ್ಫೆಕ್ಟ್ ಆಗ್ತದೆ ಕೆಲಸ ಯಾಂತ್ರಿಕವಾಗಿ. ಯಾವ ಓಟು ಯಾರಿಗೆ ಬಿದ್ದದು ಯಾರಿಗಿಲ್ಲ ಸ್ಪಷ್ಟ ಗೊತ್ತಾಗ್ಬಿಡ್ತದೆ, ರೆಕಾರ್ಡ್ ಸಿಗ್ತದೆ. ಪಾರದರ್ಶಕವಾಗಿ ಮೋದಿಯವರ ಆಳಲ್ರಿ, ಜನಕ್ಕೆ ಬೇಕಾದ್ರೆ ಮೋದಿ ಆಳಲಿ ಅವರ. ಅದು ಎಲೆಕ್ಷನ್ ಹೆಂಗೆ ನಡಿಬೇಕು, ಪಾರದರ್ಶಕ ನಡಿಬಾರ್ದು ಅಂದಾಗ ಮಾತ್ರ ಪ್ರಜಾಪ್ರಭುತ್ವ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅದು ಇನ್ನೊಂದು ಚೈನಾನೋ ರಷ್ಯಾನೋ ಮತ್ತೊಂದು ಡಿಕ್ಟೇಟರ್ ದೇಶ ಆಗೋದಿಲ್ಲ, ಎರಡು ಮಾತೇ ಇಲ್ಲ. ಚೈನಾದಲ್ಲಿ ಮ್ಯಾನ್ ಪವರ್ ಸಾಕಷ್ಟು ಅದ, ಹುಮ್ಮಸ್ಸದಲ್ಲಿ ಜನರಿಗೆ. ಅಲ್ಲಿ ಡಿಕ್ಟೇಟರ್ ಇದ್ರೆ ದುಡಿತಾ ಇದ್ದಾರೆ ಪಾಪ ಅನಿವಾರ್ಯ ಪ್ರಾಣಿಗಳಂಗೆ. ರಷ್ಯಾದಲ್ಲಿ ಅದ ಪರಿಸ್ಥಿತಿ ಅದ. ಆದರೆ ರಷ್ಯಾದಲ್ಲೇ ಚೈನಾದಲ್ಲಿ ನಮಗಿಂತ ಹೆಚ್ಚಿಗೆ ನೈಸರ್ಗಿಕ ಸಂಪತ್ತು ಅದ, ಜೊತೆಗೆ ದುಡಿಯುವ ಮನಸ್ಸುಗಳಿದ್ದಾವೆ, ಶಕ್ತಿ ಅದ, ಎನರ್ಜಿ ಅದ. ಹೀಗಾಗಿ ನಮಗಿಂತ ಮುಂದೆ ಹೋಗ್ತಾ ಇದ್ದಾರೆ. ರಷ್ಯಾದ ಜಗದ 6ನೇ ಒಂದು ಭಾಗದ ಇಡೀ ವಿಶ್ವದ ಅತಿ ಹೆಚ್ಚು ನೈಸರ್ಗಿಕ ಸಂಪತ್ತನ್ನು ಹೊಂದಿದ್ದು ಅದು ನಡೀತದೆ. ಅದು ನಮ್ಮಲ್ಲಿ ಹಂಗಿಲ್ಲ, ನಾವು ಬಡತನ ಹೆಚ್ಚಾಗ್ಯದ. 90% ಜನ ಇವತ್ತು ಸಹಿತ ಅಸಂಘಟಿತ ಕಾರ್ಮಿಕರಿದ್ದಾರೆ. ಅವ್ರ ಬದುಕು ನರಕ ಆಗ್ಯದ, ಅಕ್ಷರಶಃ ನರಕ ಆಗ್ಯದ. ಭಾಳಷ್ಟು ದಿನದ 8-10 ತಾಸು ದುಡಿದ್ರು ಹೊಟ್ಟೆ ತುಂಬಲಾರಂಥ ಸ್ಥಿತಿ ಇವತ್ತು ಬಂದು ನಿಂತ್ಬಿಟ್ಟದ. ಮಾರ್ಕೆಟ್ ಸಿಕ್ಕಾಪಟ್ಟೆ ಹೈ ಆಗ್ಯದ. ಇಂಥ ಪ್ರಸಂಗದಲ್ಲೇ ಇಲ್ಲಿ ಒಂದು ಪಕ್ಷ ತನಗೆ ಬೇಕಾದಂಗೆ ಆಯ್ಕೆಯಾಗಿ ಬರ್ತದಪ್ಪ ಅಂತ